ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನ ಶರಣೆ ಧೂಪದ ಗೊಗ್ಗವೆಯವರ ವಚನ. ವಚನ ಇಂತಿದೆ: ಮಾರುತನಲ್ಲಿ ಬೆರೆದ ಗಂಧದಂತೆ, ಸೂರತದಲ್ಲಿ ಬೆರೆದ ಸುಖದಂತೆ, ಮಚ್ಚಿದಲ್ಲಿ ಕೊಡುವ ಉಚಿತದಂತೆ, ಭಕ್ತರಿಗದೆ ಹಾದಿ ಎಂದೇ ನಾಸ್ತಿನಾಥ. ನಾಸ್ತಿನಾಥ ಎಂಬುದು ಶರಣೆ ಧೂಪದ ಗೊಗ್ಗವೆಯವರ ವಚನಾಂಕಿತ. ಶರಣೆ ಧೂಪದ ಗೊಗ್ಗವೆಯವರು ಇಂದಿನ ಕೇರಳ ರಾಜ್ಯದಿಂದ ಅಂದಿನ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಬಸವಾದಿ ಶರಣರ ಜೊತೆ ಇದ್ದು ಕನ್ನಡ ಕಲಿತು ಕನ್ನಡದಲ್ಲಿ ವಚನಗಳನ್ನು ರಚಿಸಿ ಅಮೂಲ್ಯ ಶರಣರಾಗಿ ಹೋಗಿದ್ದಾರೆ. ಈ ವಚನದ ಅರ್ಥ ಇಂತಿದೆ: ಮಾರುತನಲ್ಲಿ ಬೆರೆದ ಗಂಧದಂತೆ, ಅಂದರೆ ಇಲ್ಲಿ ಮಾರುತ ಎಂದರೆ ಗಾಳಿ, ಗಾಳಿಯಲ್ಲಿ ಬೆರೆದ ಸುಗಂಧದಂತೆ. ಗಾಳಿಯಲ್ಲಿ ಪರಿಮಳವು ಎಲ್ಲೆಡೆ ವ್ಯಾಪಿಸುವಂತೆ ದೇವರ ಅಸ್ತಿತ್ವವು ಸರ್ವವ್ಯಾಪಿಯಾಗಿದೆ. ಗಾಳಿಯನ್ನು ಪರಿಮಳದಿಂದ ಬೇರ್ಪಡಿಸಲಾಗದಂತೆ ದೇವರನ್ನು ಪ್ರತಿ ಜೀವಿಯಿಂದ ಮತ್ತು ಸೃಷ್ಟಿಯಿಂದ ಬೇರ್ಪಡಿಸಲಾಗದು. ಸುರತದಲ್ಲಿ ಬೆರೆದ ಸುಖದಂತೆ, ಅಂದರೆ ಇಲ್ಲಿ ಸುರತ ಎಂದರೆ ಪ್ರೇಮ ಸಂಗಮ, ಪ್ರೀತಿಯಲ್ಲಿ ಬೆರೆತ ಸುಖದಂತೆ. ಪ್ರೀತಿ ಮತ್ತು ಆನಂದವು ಅಭಿನ್ನವಾಗಿರುವಂತೆ ಭಕ್ತಿ ಮತ್ತು ದೇವರ ಅನುಗ್ರಹವು ಅವಿನಾಭಾವವಾಗಿವೆ. ಪ್ರೀತಿಯಲ್ಲಿ ಸುಖವನ್ನು ಪ್ರತ್ಯೇಕಿಸಲಾಗದಂತೆ ಭಕ್ತಿಯಲ್ಲಿ ದೇವರನ್ನು ಪ್ರತ್ಯೇಕಿಸಲಾಗದು. ಮಚ್ಚಿದಲ್ಲಿ ಕೊಡುವ ಉಚಿತದಂತೆ, ಮಚ್ಚಿದ ಅಂದರೆ ಸಂಬಂಧ, ಬಾಂಧವ್ಯ, ಅಲ್ಲಿ ಕೊಡುವ ಉಚಿತ ಪ್ರೀತಿ ಉಡುಗೊರೆ ಪ್ರಸಾದದಂತೆ. ಸಂಬಂಧದಲ್ಲಿ ನೀಡುವ ಪ್ರೀತಿಯು ಸಹಜವಾಗಿ ನಿರೀಕ್ಷೆಯಿಲ್ಲದೆ ಹರಿಯುವಂತೆ ದೇವರ ಕೃಪೆಯು ಭಕ್ತರಿಗೆ ಸಹಜವಾಗಿ ಹರಿಯುತ್ತದೆ. ಭಕ್ತರಿಗದೆ ಹಾದಿ ಎಂದ ನಾಸ್ತಿನಾಥ. ಹೇ ನಾಸ್ತಿನಾಥ, ಭಕ್ತರಿಗೆ ನಿನ್ನನ್ನು ಸೇರುವ ಮಾರ್ಗವು ಈ ರೀತಿ ಸುಲಭ ಮತ್ತು ಸಹಜವಾಗಿದೆ. ದೇವರನ್ನು ಪ್ರತ್ಯೇಕವಾಗಿ ಹುಡುಕುವ ಅಗತ್ಯವಿಲ್ಲ, ಅವನು ಎಲ್ಲದರಲ್ಲೂ ಬೆರೆತಿದ್ದಾನೆ. ದೇವರನ್ನು ಹುಡುಕಲು ಜೀವನದುದ್ದಕ್ಕೂ ಅಲ್ಲಿ ಇಲ್ಲಿ ಅಂತ ಅಲೆದಾಡಿ ಜೀವನವನ್ನು ವ್ಯರ್ಥ ಮಾಡುವ ಬದಲು ಒಂದು ಕಡೆ ಕುಳಿತುಕೋ, ಸತ್ಯವನ್ನು ಅರಿತುಕೋ, ವಿಚಾರ ಮಾಡು, ಸತ್ಸಂಗದಲ್ಲಿ ನೀನು ಭಾಗಿಯಾಗು, ವಿದ್ಯೆಯನ್ನು ವಿಚಾರವಂತಿಕೆಗೆ ಬಳಸು. ಇದರಿಂದ ನೀನು ಸತ್ಯವನ್ನು ಅರಿತುಕೊಳ್ಳುತ್ತೀಯಾ ಮನುಜ? ಈ ವಚನದ ಸಂಕ್ಷಿಪ್ತ ಅರ್ಥವೇನೆಂದರೆ, ಶರಣೆ ಧೂಪದ ಗೊಗ್ಗವೆಯವರು ಈ ವಚನದಲ್ಲಿ ದೇವನ ಇರುವಿಕೆಯನ್ನು ಅತ್ಯಂತ ಸುಂದರವಾದ ಉಪಮೆಗಳ ಮೂಲಕ ವಿವರಿಸುತ್ತಾರೆ. ದೇವರು ಸೃಷ್ಟಿಯಿಂದ ಪ್ರತ್ಯೇಕನಲ್ಲ, ಅವನು ಪರಿಮಳದಂತೆ ಎಲ್ಲೆಡೆ ವ್ಯಾಪಿಸಿದ್ದಾನೆ. ಪ್ರೀತಿಯಲ್ಲಿರುವ ಆನಂದದಂತೆ ಅವಿನಾಭಾವವಾಗಿದ್ದಾನೆ. ಸಂಬಂಧದಲ್ಲಿರುವ ಪ್ರೀತಿಯಂತೆ ಸಹಜವಾಗಿದ್ದಾನೆ. ಭಕ್ತರಿಗೆ ದೇವರನ್ನು ಸೇರುವ ಮಾರ್ಗವು ಸುಲಭವಾಗಿದೆ, ಏಕೆಂದರೆ ಅವನು ಈಗಾಗಲೇ ಎಲ್ಲದರಲ್ಲೂ ಇದ್ದಾನೆ. ಅವನು ನಂಬುವವರಿಗೂ ನಂಬದವರಿಗೂ ಸಮಾನವಾಗಿ ಇದ್ದಾನೆ. ದೇವರು, ಪರಮಾತ್ಮ, ಶಿವ ಇವೆಲ್ಲ ಅನುಭವದಿಂದ ಅರ್ಥವಾಗುವ ವಿಷಯಗಳು. ಇವುಗಳನ್ನು ನೀವು ಹುಡುಕಾಟದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಜೀವನವನ್ನು ವ್ಯರ್ಥ ಮಾಡಿದರೆ ಈ ಅನುಭವದಿಂದ ನೀವು ವಂಚಿತರಾಗುತ್ತೀರಾ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಹೂವಿನ ತೋಟದಲ್ಲಿ ನಡೆಯುವಾಗ ಎಲ್ಲೆಡೆ ಪರಿಮಳ ಇರುತ್ತದೆ, ಅದನ್ನು ಹುಡುಕುವ ಅಗತ್ಯವಿಲ್ಲ, ಅದು ಸ್ವತಃ ನಿಮ್ಮನ್ನು ಸುತ್ತುವರೆದಿರುತ್ತದೆ. ಅದೇ ರೀತಿ ದೇವರು ಎಲ್ಲೆಡೆ ಇದ್ದಾನೆ, ನೀವು ಕೇವಲ ಅರಿವಿನಿಂದ ಸ್ವೀಕರಿಸಬೇಕು, ಆ ಅನುಭವವನ್ನು ನೀವು ಪಡೆಯಬೇಕು. ಮೂಢನಂಬಿಕೆ, ಅಂಧಭಕ್ತಿ, ಅಂಧಶ್ರದ್ಧೆಗೆ ಒಳಗಾಗದೆ ಪ್ರಶ್ನೆ, ವಿಚಾರ, ಜ್ಞಾನದಿಂದ ಸತ್ಯವನ್ನು ಅರಿತುಕೊಂಡು ಜೀವನ ಮಾಡಿದರೆ ಅದು ಸುಂದರ ಮತ್ತು ಸಾರ್ಥಕ ಜೀವನವಾಗುತ್ತದೆ. ಈ ವಚನವನ್ನು ಇನ್ನೊಮ್ಮೆ ನೋಡೋಣ. ಮಾರುತನಲ್ಲಿ ಬೆರೆದ ಗಂಧದಂತೆ, ಸೂರತದಲ್ಲಿ ಬೆರೆದ ಸುಖದಂತೆ, ಮಚ್ಚಿದಲ್ಲಿ ಕೊಡುವ ಉಚಿತದಂತೆ, ಭಕ್ತರಿಗದೆ ಹಾದಿ ಎಂದೇ ನಾಸ್ತಿನಾಥ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.